ಸರ್ ಸೂರ್ಯ ಕಣಿಗೆ ಕಾಣಿಸ್ಕೊಂಡಿಲ್ವಲ್ಲ ಸರ್, ಕಣಿಗೆ ಕಾಣಿಸ್ಕೊಂಡಿಲ್ವಲ್ಲ ಸೂರ್ಯ. ಗ್ಯಾರಂಟಿ ಯೋಜನೆಗಳು ಯಾವತ್ತಿದ್ರು ದಿವಾಳಿ ಹೇಳಕ್ಕಷ್ಟೇ, ಅದರಿಂದ ಏನು ಉಪಯೋಗ ಆಗಲ್ಲ. ನಮ್ಗೆ ಬಿಜೆಪಿ ಬರಬೇಕು ಅಂತ. ಎಲ್ಲ ಫ್ರೀ ಅಂತ ಮಾಡಿದ್ರೆ ಯಾವ್ದ್ರೆಲ್ಲ ಫ್ರೀ ಮಾಡಿ ಏನ್ ಸುಖ, ಯಾರಿಗೂ ಅನುಕೂಲ ಇಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟ್ ಇಷ್ಟು ವರ್ಷದಿಂದ ಯಾವ್ದು ಇಲ್ವೇ ಇಲ್ವಲ್ಲ ಬೆನಿಫಿಟ್. ಇವತ್ತು ಬೋರಲ್ಲಲ್ಲಿ ನೀರಿಲ್ದರದಕ್ಕೆ 3,000 ರೂಪಾಯಿ ಟ್ಯಾಂಕರ್ ಕೊಡ್ಬೇಕು. ನಾವು ತಲೆ ಎತ್ತು ನಡಿಬೇಕಂದ್ರೆ ಅವ್ರು ಬರೀಬೇಕು, ಇಲ್ಲಾಂದ್ರೆ ನಾವು ಬುರಿಕೆ ಹಾಕೊಂಡು ನಡ್ಕೊಂಡು. ಗ್ಯಾರಂಟಿ ಯಾವ್ದು ಸರಿ ಇಲ್ಲ ಸರ್, ಅದೆಲ್ಲ ಸುಳ್ಳು. ಗ್ಯಾರಂಟಿ ಯೋಜನೆ ಇಲ್ಲ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಇದೀಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೀವಿ. ಸುಬ್ರಹ್ಮಣ್ಯ ಅವರು BJP ಶಾಸಕರು ಇಲ್ಲಿಯ. ಈಗ ನಾವು ಹನುಮಂತ ನಗರದಲ್ಲಿದ್ದೀವಿ. ಇಲ್ಲಿ ಒಂದಷ್ಟು ಜನ ಹಿರಿಯ ಮತದಾರರಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ರವೀಂದ್ರಯ್ಯ ಅಂತ. ಓಕೆ, ಹೇಗಿದೆ ಬೆಂಗಳೂರು ಸೌತ್ ಈ ಸಲ? ಬೆಂಗಳೂರು ಸೌತ್ ಈ ಸಲ BJP ಗ್ಯಾರಂಟಿ. ಯಾವ ಕಾರಣಕ್ಕೆ ಅಂತ ಸರ್? ಅವರು ಎಲ್ಲ ಜನರಿಗೆ ಸ್ಪಂದನೆ ಮಾಡ್ತಾರೆ. ಜೊತೆಗೆ ಮೋದಿಯವರು ದೇಶ ಕಾಪಾಡೋಕ್ಕಾಗಲಿ, ಸೆಕ್ಯೂರಿಟಿನಲ್ಲಾಗಲಿ ಪ್ರಪಂಚದಲ್ಲೇ ಅವರು ನಂಬರ್ 1 ಆಗಿದ್ದಾರೆ. ದೇಶಕ್ಕೆ ಭದ್ರತೆ ಇರಬೇಕು, ಹಿಂದೂಗಳ ಭದ್ರತೆ ಬೇಕು ಅಂದರೆ ಗ್ಯಾರಂಟಿ ಅವರೇ ಬೇಕು, ಮೋದಿ. ಮೋದಿಗಾಗಿ ತೇಜಸ್ವಿ ಸೂರ್ಯನ ಅಥವಾ ಅವ್ರಿಗೂ ವೈಯಕ್ತಿಕವಾಗಿ ವರ್ಚಸ್ಸಿದೆ? ವೈಯಕ್ತಿಕವಾಗೂ ಅವರು ಬೇಕು, ಮೋದಿ ಅಂತೂ ದೇಶಕ್ಕೆ ಬೇಕು. ಹೀಗಾಗಿ BJP. ಸರ್, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, 135-136 ಜನ ಶಾಸಕರು, ಜೊತೆಗೆ ಗ್ಯಾರಂಟಿ ಯೋಜನೆಗಳೆಲ್ಲ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದ್ಯಾವುದು ಕಾಂಗ್ರೆಸ್ಸಿಗೆ ಪ್ಲಸ್ ಆಗಲ್ವಾ? ಆಗೋದಿಲ್ಲ. ಯಾಕೆಂದರೆ ನಮ್ಮ ಕರ್ನಾಟಕದ ಜನ ಬಹಳ ಬುದ್ಧಿವಂತರು. MLAಗೆ ಒಂಥರ ಮತದಾನ ಮಾಡ್ತಾರೆ, ಡೆಲ್ಲಿ MP ಪಾರ್ಲಿಮೆಂಟ್ಗೆ ಒಂಥರ ವೋಟ್ ಮಾಡ್ತಾರೆ. ಪಾರ್ಲಿಮೆಂಟಲ್ಲಿ ಭದ್ರವಾಗಿರಬೇಕು ಅಂದರೆ ಸುಭದ್ರ ಸರ್ಕಾರಕ್ಕೆ BJPನೇ ಬೇಕು, ಅದಕ್ಕೆ BJPಗೆ ವೋಟ್ ಹಾಕ್ತಾರೆ. ಓಕೆ, ರಾಜ್ಯದ ಲೆಕ್ಕಾಚಾರನೇ ಬೇರೆ, ದೇಶ ಬೇಕು ಅಂದರೆ ದೇಶದ ಬಗ್ಗೆನೇ ನೋಡಬೇಕು. ರಾಜ್ಯ ಅಂದರೆ ರಾಜ್ಯದ ರಾಜ್ಯ ಅಂತ ಬಂದಾಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲ ಏನು ಅನ್ಸುತ್ತೆ? ಗ್ಯಾರಂಟಿ ಯೋಜನೆಗಳು ಯಾವತ್ತಿದ್ರೂ ದಿವಾಳಿ ಹೇಳಕ್ಕಷ್ಟೇ, ಅದರಿಂದ ಏನು ಉಪಯೋಗ ಆಗಲ್ಲ. ಬೇರೆಯವ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. 2 ರೂಪಾಯಿದಕ್ಕೆ ಎಲೆಕ್ಟ್ರಿಸಿಟಿದು 7 ರೂಪಾಯಿ ಆಯಿತು, ಅದರಲ್ಲಿ ವಸೂಲು ಮಾಡಿ ಇದಕ್ಕೆ ಕೊಡ್ತಾರೆ ಅಷ್ಟೇ. ಇನ್ನೇನು ಜಾಸ್ತಿ ಮಾಡ್ತಾ ಇಲ್ಲ. 5 kg ಗೌರ್ಮೆಂಟ್ ಕೊಡ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟು, ಅದನ್ನು ಇವ್ರು ಕಟ್ ಮಾಡಿದ್ದಾರೆ. ಇವರು 3 kg ಆದಮೇಲೆ ಅವ್ರು 5 kg ದುಡ್ಡು ಕೊಡ್ತಾ ಇದ್ದಾರೆ. 10 kg ಅಂತ ಹೇಳ್ಬಿಟ್ಟು 5 kg ಕೊಡ್ತಾ ಇಲ್ಲ. 5 kgನೂ ಸೆಂಟ್ರಲ್ ಗೌರ್ಮೆಂಟ್ದು. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹೆಸರು? ವಿಶ್ವನಾಥ್. ಏನು ಮಾಡಿ ರಿಟೈರ್ಡ್ ಈಗ? ರಿಟೈರ್ಡ್. ಇದೇ ಊರ ನಿಮ್ಮದು? ಸ್ವಂತ ಇದೇ ಇವರು. ಓಕೆ, ಹೇಗಿದೆ ಸರ್ ಬೆಂಗಳೂರು ಸೌತ್ ಈ ಸಲ? ಬೆಂಗಳೂರು ಏನಿದೆ, BJPನೇ ಬರಬೇಕು, ಓಕೆ, ಅದೇ ಒಳ್ಳೆಯದು. ಹಾಂ, BJP ಬಂದರೆ ಒಳ್ಳೆಯದು. ತೇಜಸ್ವಿ ಸೂರ್ಯ ಅವ್ರ ಕೆಲಸ ಹೇಗಿದೆ? ಚೆನ್ನಾಗಿದೆ, ಚೆನ್ನಾಗಿ ಮಾತಾಡ್ತಾರೆ, ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ, ಲೋಕಲಾಗಿ ಮಾತಾಡ್ತಾರೆ, ಚೆನ್ನಾಗಿ ಎಕ್ಸ್ಪೋಸ್ ಮಾಡ್ತಾರೆ, ಎಲ್ಲ ಇರೋ ಪ್ರಾಬ್ಲಮ್ಸ್ ಹೇಳ್ತಾರೆ. ಹೆಂಗೆ ಬೇರೆ ಎಲ್ಲ ಸರಿಯಾಗಿದೆ. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹೆಸರು? ಸರ್ ಅರ್ಜುನ್ ಅಂತ ಸರ್. ಏನು ಮಾಡ್ತೀರಾ? ರಿಟೈರ್ಡ್. ನಿಮ್ಮ ಅನುಭವದಲ್ಲಿ ಹೇಗಿದೆ ಈ ಸಲ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ? ಸರ್, ಬೇರೆಯವ್ರದ್ದು ಕನ್ಸಿಡರ್ ಮಾಡೋಕ್ಕಾಗಲ್ಲ. ನಮ್ಮ ಪರ್ಸ್ನಲ್ ಆಗಿ ತಗೊಂಡ್ರೆ ನಮ್ಗೆ BJP ಬರಬೇಕು ಅಂತ. ಯಾವ ಕಾರಣಕ್ಕೆ ಸರ್? ಸರ್, BJPದು ಮಲ್ಟಿಪಲ್ ಆಫ್ ಬೆನಿಫಿಟ್ಸ್ ಸಿಕ್ಕಿದೆ ನಮಗೆ ಫ್ರಮ್ ಪಾಸ್ಟ್ 4-5 ಇಯರ್ಸಿಂದ. ಎಕ್ಸಾಂಪಲ್ ಒಂದು ಜನರಿಕ್ ಮೆಡಿಸಿನ್ ತೊಗೊಳ್ಳಿ, ಪ್ರಧಾನಮಂತ್ರಿ ಯೋಜನೆ ತೊಗೊಳ್ಳಿ, ಮನೆ ಇಲ್ಲದವ್ರು ಮನೆ ತೊಗೊಂಡ್ರೆ ಅವ್ರಿಗೆ ಸಬ್ಸಿಡಿ ಸಿಗ್ತಾ ಇದೆ. ಈ ನಮ್ಮ ಕರ್ನಾಟಕ ಇದರಲ್ಲಿ ಬಂದು ಏನಾಗಿದೆ? ಏನೂ ಇಲ್ಲ. ಅವರು ಆಳಿದ್ರಲ್ಲ, 70-80 ವರ್ಷ ಆಳಿದ್ರಲ್ಲ ಕಾಂಗ್ರೆಸ್ ಅವರು. ಈ ಬೆನಿಫಿಟ್ಸ್ ಎಲ್ಲಿದೆ? ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಾವು ಡೈಲಿ ತೊಗೊಂಡು ಮೆಡಿಸನ್ಸು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 7-8 ರೂಪಾಯಿ ತೊಗೋಬೇಕು ಒಂದು ಕ್ಯಾಪ್ಸಲ್ಗೆ. ಈ ಪ್ರಧಾನಮಂತ್ರಿ ಮಾಡಿರೋದು ಇದೆಯಲ್ಲ ಜನರಿಕ್ ಮೆಡಿಸನ್ ಅಂತ, ಜಸ್ಟ್ ಐ ಆಮ್ ಪೇಯಿಂಗ್ 1 ರೂಪಾಯಿ 20 ಪೈಸಾ. ಹೌ ಮಚ್ ಐ ವಿಲ್ ಗೆಟ್ ಫಾರ್ ಮಂತ್? ಒಟ್ನಲ್ಲಿ ಜನೌಷಧಿ, ಪ್ರಧಾನಮಂತ್ರಿ ಜನೌಷಧಿಯಿಂದ ತುಂಬ ಇದನ್ನೇ ಅಲ್ಲ, ಇನ್ಶೂರೆನ್ಸ್ ಮಾಡಿದ್ದಾರೆ, ಮನೆ ಇಲ್ಲದವ್ರಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಫಸ್ಟ್ ಮನೆ ತೊಗೊಂಡ್ರೆ 2.5 ಲಕ್ಷದವರೆಗೂ ಇದು ಕೊಡ್ತಾ ಇದ್ದಾರೆ, ಪ್ಲಸ್ ಇನ್ಶೂರೆನ್ಸ್ ಮಾಡ್ತಾ ಇದ್ದಾರೆ, ಪ್ಲಸ್ ಇದು ಆಕ್ಸಿಡೆಂಟ್ ಬೆನಿಫಿಟ್ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಗೌರ್ಮೆಂಟ್ ಇಷ್ಟು ವರ್ಷದಿಂದ ಯಾವುದು ಇಲ್ವೇ ಇಲ್ವಲ್ಲ ಬೆನಿಫಿಟ್. ಆ ಕನ್ಸಿಡ್ರೇಷನಲ್ಲಿ ನಮಗೆ ಸೆಂಟ್ರಲ್ ಅವ್ರು ಬರಬೇಕು. ಅವ್ರು ಬಂದರೆ ಇಂಪ್ಲಿಮೆಂಟ್ ಮಾಡ್ತಾರೆ. ಅದು ಸೆಂಟ್ರಲಿಂದ ಬರಬೇಕಾದ್ರೆ ನಮಗೆ ಬರುತ್ತೆ. ಅದು ಡಿವೈಡ್ ಸೆಂಟ್ರಲ್ ಬೇರೆ ಸ್ಟೇಟ್ ಅಂತ ಬರೋದಿಲ್ಲ ಅಲ್ವಾ. ಈಗ ಜನರಿಕ್ ಮೆಡಿಸನ್ಸ್ ಎಷ್ಟು ಇದಾಗಿದೆ. ಇದೊಂದು ಬಂದಿದೆಯಲ್ಲ ಈಗ ಇನ್ಶೂರೆನ್ಸ್ದು, ಎನಿ ಹಾಸ್ಪಿಟ್ಲ್ ಹೋದರೆ ಕ್ಯಾಶ್ಲೆಸ್ಸು ಅಪ್ ಟು 5 lakhsವರೆಗೂ ಇದೆ. SSV ಯೋಜನೆ ಅಂತ. ಇಷ್ಟು ವರ್ಷದಿಂದ ಕಾಂಗ್ರೆಸ್ ಎಲ್ಲೂ ಮಾಡಲೇ ಇಲ್ವಲ್ಲ. ತೇಜಸ್ವಿ ಸೂರ್ಯ ಅವ್ರ ಕೆಲಸ ಹೇಗಿದೆ?
ಸರ್ ಅವ್ರದ್ದು ಬಗ್ಗೆ ಅಷ್ಟೊಂದು ನಾನು ಹೇಳೋಕ್ಕಾಗಲ್ಲ. ನನಗೆ ಟೋಟಲಿ ನಮ್ಮ ಬಿ ಜೆ ಪಿ ಬರಬೇಕಷ್ಟೇ. ಮೋದಿ ಬರ್ಬೇಕು. ಅವ್ರು ಬರಬೇಕಂದ್ರೆ ಇಲ್ಲಿ ಯಾವ ವ್ಯಕ್ತಿ ಆದರೂ ಅವ್ರು ನಾವು ಬಿ ಜೆ ಪಿಗೆ ಆಗಬೇಕು. ಮೋದಿ ನಂತರದಲ್ಲಿ ಯಾರಾಗಬೇಕು ಸರ್ ನಿಮ್ಮ ಪ್ರಕಾರ? ಮೋದಿ ನಂತರ ಆಗಬೇಕು ಅಂದರೆ ಯೋಗಿನೇ ಆಗಬೇಕು. ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥ್. ಇಲ್ಲೂ ಬುಲ್ಡೋಸರ್ ಗೌರ್ಮೆಂಟ್ ಬುಲ್ಡೇಜರ್ ಬರಲೇಬೇಕು ಕರ್ನಾಟಕಕ್ಕೆ. ಸಾಕಷ್ಟಿದೆ ಬಿಲ್ಡಿಂಗ್ಗಳು, ಅವೆಲ್ಲ ಹೊಡಿಯೋಕ್ಕಾದ್ರೂ ಬೇಕು. ಇದ್ದಾರೆ ಮೋಸ ಮಾಡಿದ್ದಾರೆ. ನಾವು ತಲೆ ಎತ್ತು ನಡಿಬೇಕಂದ್ರೆ ಅವ್ರು ಬರೀಬೇಕು, ಇಲ್ಲಾಂದ್ರೆ ನಾವು ಬುರಿಕೆ ಹಾಕೊಂಡು ನಡ್ಕೊಂಡು ರೋಡಲ್ಲಿ ಸೆಕ್ಯೂರಿಟಿ ಎಲ್ಲಿ ಸಿಗುತ್ತೆ? ಎಸ್, ನಮಸ್ಕಾರ ವೀಕ್ಷಕರೇ. ನಾವೀಗ ವಿಜಯನಗರದಲ್ಲಿದ್ದೀವಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥದ್ದು. ಇಲ್ಲೊಂದಷ್ಟು ನಮ್ಮ ಮತದಾರರಿದ್ದಾರೆ, ಅವ್ರನ್ನ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ರಾಜು ಅಂತ ಸರ್. ಹೇಗಿದೆ ಸರ? ಚೆನ್ನಾಗಿದೆ. ಸೂರ್ಯ ವರ್ಸಸ್ ಸೌಮ್ಯ ರಾಮಲಿಂಗಾರೆಡ್ಡಿ. ಹೌದು ಸರ್, ರಾಮಲಿಂಗಾರೆಡ್ಡಿಗೆ ಇದೆ ಇಲ್ಲಿ ಓಪು, ಇಲ್ಲ ಅಂತಲ್ಲ, ಸೇರಸ್ ಇಲ್ಲ. ಇವಾಗ ಹೇಳಕ್ಕಂತೂ ಕಷ್ಟ ಇದೆ ತುಂಬ, ಹೇಳ್ಬೇಕಂದ್ರೆ. ಇಲ್ಲಿ ಏನು ಅಂದರೆ ಜನಕ್ಕೆ ತುಂಬ ಕಷ್ಟ ಇದೆ. ಇವಾಗ ಮುಂಚೆ ಥರ ಸಂಪಾದನೆ ಇಲ್ಲ, ಕೆಲಸ ಕಾರ್ಯ ಇಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲಿ ಕೂಲಿಗೂ ಇಲ್ಲ. ಇಲ್ಲಿ ಕೂಲಿ ಮಾಡೋಕ್ಕೂ ಜನಕ್ಕೂ ತುಂಬ ತೊಂದರೆ. ಒಂದು ಬಾಡಿಗೆ ಕಟ್ಟಬೇಕಂದ್ರೆ ಇವತ್ತು ಸಂಪಾದನೆ ಮಾಡ್ಬೇಕಾದ್ರೆ ಒಂದು ತಿಂಗಳಿಗೆ 25,000 ಬೇಕು ಒಬ್ಬ ಮನುಷ್ಯಂಗೆ. 15,000 ಬಾಡಿಗೆಗೆ ಹೋದರೆ ಇನ್ನು 10,000 ರೂಪಾಯಿ ರೇಷನ್ನು ಸಾಲಲ್ಲ, ಯಾವುದೂ ಸಾಲಲ್ಲ. ಸರ್ಕಾರ ಮಾಡಿದ್ದು ತುಂಬ ವೇಸ್ಟು. ಎಲ್ಲ ಫ್ರೀ ಅಂತ ಮಾಡಿದ್ರು. ಯಾವುದ್ರೆಲ್ಲ ಫ್ರೀ ಮಾಡಿ ಏನು ಸುಖ, ಯಾರಿಗೂ ಅನುಕೂಲ ಇಲ್ಲ, ಎಲ್ಲ ಡಬಲ್ ಆಯಿತು. ಕರೆಂಟ್ ಫ್ರೀ ಮಾಡಿದ್ರು, ತಿರ್ಗಾ ಅದ್ರ ಮೇಲೆ ಡಬಲ್ ಹಾಕ್ತರು. ನೀರು ಫ್ರೀ ಎಲ್ಲೇ ಅದ್ರ ಮೇಲೆ ಡಬಲ್ಲು, ಎಲ್ಲ ಡಬಲ್ ಆಗಿ ಜೀವನ ಹೆಂಗೆ ಸಾಕಾಗ್ತದೆ? ಕರ್ನಾಟಕದಲ್ಲಿ ನೀರೇ ಕುಡಿಯೋಕ್ಕಿಲ್ಲ. ಇವತ್ತು ಬೋರಲಲ್ಲಿ ನೀರು ಇಲ್ದಿರೋದಕ್ಕೆ 3,000 ರೂಪಾಯಿ ಟ್ಯಾಂಕರ್ ಕೊಡಬೇಕು ಒಬ್ಬ ಮನುಷ್ಯ. ಒಂದು ಮನೆಯಲ್ಲಿ 3 ಮನೆಯಲ್ಲಿ 3,000 ರೂಪಾಯಿ ಕೊಟ್ಟು ಟ್ಯಾಂಕರ್ ಹೊಡಿಸ್ಕೋಬೇಕು. 2 ದಿವಸ ಬಾಳ್ತೈತೆ ಆ ನೀರು, ಅದ್ರ ಮೇಲೆ ನೀರಿಲ್ಲ, ಕುಡಿಯೋಕ್ಕೂ ನೀರು ಬರ್ತಾಯಿಲ್ಲ. ಇಲ್ಲಿ ತುಂಬ ಕಷ್ಟ ಬೆಂಗಳೂರಲ್ಲಿ. ಹಳ್ಳಿಲಂತೂ ಫ್ರೀ ಜೀವನ ನಮ್ಮದೇ ಆಗಿರ್ಬೋದು, ಮಳೆ ಇದ್ದರೆ. ಈ ಗ್ಯಾರಂಟಿ ಯೋಜನೆ ಯಾವ್ದು ಸರಿ ಇಲ್ಲ? ಗ್ಯಾರಂಟಿ ಯಾವುದು ಸರಿ ಇಲ್ಲ ಸರ್, ಅದೆಲ್ಲ ಸುಳ್ಳು. ಗ್ಯಾರಂಟಿ ಯೋಜನೆ ಇಲ್ಲ. ಅದು ಏನಕ್ಕೆ ಜನ ಏನಾರು ಕೇಳಿದ್ರಾ ನಮ್ಗೆ ಯೋಜನೆ ಕೊಡಿ, ನಮ್ಗೆ ಇದು ಕೊಡಿ ಅಂತ? ಇವರಾಗಿ ಇವ್ರು ಓಟ್ ಮಾಡ್ಕೊಂಡ್ರು, ಕೇಳಿದ್ರು. ಏನೋ ಸರ್ಕಾರ ಚೆನ್ನಾಗಿಲ್ಲ ಅಂತ ಜನ ಹಾಕ್ತರು. ಯಾವ ಸದ್ಯ ಬಂದಿತ್ತು? 135 ಸೀಟ್, 136 ಸೀಟ್ ಯಾವಾಗ ಬಂದಿತ್ತು? ಇದೇ ಪ್ರಥಮ ಮರಿ ಬಂದಿರೋದು. ಅದು ಉಳಿಸ್ಕೊತಾ ಇಲ್ಲ ಅವರು, ತುಂಬ ಉಳಿಸ್ಕೊತಾ ಇಲ್ಲ ಸರ್ಕಾರನು. ಇವಾಗ ಏನು ಮಾಡ್ತಾರೆ ಎಲ್ಲ ಜನ, ಇದಕ್ಕೆ ಕಲಿತು ಇದಕ್ಕೆ ಹಾಕೋಬೋದು, ಬೇರೆದಕ್ಕೆ ಹಾಕೋಣಂತ ಜನ ಬುದ್ಧಿ ಅವ್ರ ಕೈಲೈತೆ, ಜನದ ಕೈಲಿ ಇರ್ತೈತಿ. ಇವಾಗ ಇವರಂತೂ ಈ ಸತ್ಯ ನಮಗಂತೂ ಸರ್ಕಾರ ಅಂತೂ ಕಾಂಗ್ರೆಸ್ಸು ಗ್ಯಾರಂಟಿ ಇಲ್ಲ. ಈಗ ನವಂಬರ್ಗೆ ಚೇಂಜ್ ಆದರೂ ಆಯ್ತದೆ. ಲೋಕಸಭೆ ಆಗ್ತಿದ್ದಂಗೆ ಲೋಕಸಭೆ ಆಗಿ ಚೇಂಜ್ ಆಗೇ ಬಿಡ್ತೈತೆ ಸರ್. ಯಾವುದೇ ಕಾರಣಕ್ಕೂ ಚೇಂಜ್ ಆಗೇ ಆಯ್ತದೆ. ಯಾವುದ್ರ ಮೇಲೆ ಕೊಡ್ತಾರೆ ಸರ್? ಯಾವ ನಂಬಿಕೆ ಮೇಲಿದೆ ಇವ್ರಿಗೆ? ಇವಾಗ ನಾವೊಂದು ಟೀ ಕುಡಿಯೋಕೆ ಬೇಕಾದ್ರೆ GST ಆಗಿದೆ, ಚಾರ್ಜಸ್ ಇದೆ. 20 ರೂಪಾಯಿ ಟೀ ಕೊಟ್ಟು 3 ರೂಪಾಯಿ ಕಟ್ಟಾಯ್ತದೆ. ಅದ್ರ ಮೇಲೆ ದುಡ್ಡು. ಇದು ಒಬ್ಬ ದುಡ್ದು ಟೀ ಕುಡಿಬೇಕಾದ್ರೆ, ಜೊತೆಲಿ ಹೋಗಿ ಟೀ ಕುಡಿಬೇಕಾದ್ರೆ 100 ರೂಪಾಯಿ ಇಲ್ದೇ ಒಬ್ಬ ಮನುಷ್ಯ ಈಚೆ ಬರೋಕ್ಕಾಗಲ್ಲ. ಹೆಂಗೆ ಜೀವನ ಮಾಡೋದು ಹೇಳಿ? ಜೀವನ ಮಾಡೋದೇ ತುಂಬ ಕಷ್ಟ ಇದೆ. ಇವಾಗ KRS ನೀರು ಇದ್ದರೆ ಬೆಳೆ ಕೊಡಿರೋರು, ನೀರೇ ಇಲ್ಲ, ಎಲ್ಲ ತಮಿಳ್ನಾಡು ಬಿಟ್ಬಿಟ್ರಿ. ತಮಿಳ್ನಾಡು ಅಲ್ಲಿ ಜನಸಂಖ್ಯೆ ಎಷ್ಟಿದೆ, ಇಲ್ಲಿ ಜನಕ್ಕೆ ಎಷ್ಟು ನೀರು ಕೊಡಬೇಕು, ಬೆಂಗಳೂರಿಗೆ ಎಷ್ಟು ಡೆವಲಪ್ ಆಗಿದೆ, ರೈತರಿಗೆ ಎಷ್ಟು ನೀರು ಕೊಡಬೇಕು, ಲೆಕ್ಕ ಕೊಡಬೇಕು. ಇವ್ರು ಲೆಕ್ಕನೇ ಕೊಡಲ್ಲ. ಸುಮ್ಮನೆ ಬೇಕು ಮೇನಾವತಿ ಮಾತಾಡ್ತಾರೆ, ಒಂದು ಅಪೀಲು ಹಾಕಲ್ಲ, ಒಂದು ಏನೂ ಇಲ್ಲ. ಮೇನಾವತಿ ಬಿಡ್ತಾರೆ, ಹೋಗಿ ಅಲ್ಲಿ ಹೋಗಿ ನೋಡ್ರೆ ನೀರು ತುಂಬೈತೆ. ನಮ್ಮ ಕನ್ನಡ ಕಟ್ಟೆಲಿ ನೀರೇ ಇಲ್ಲ. ಯಾರಿಗಂತ ನೀರು ಕೊಡ್ತಾರೆ? ರೈತರು ಕೊಡ್ತಾರೆ, ನಮಗೆ ಕೊಡ್ತಾರೆ. ಕುಡಿಯೋಕ್ಕೂ ನೀರಿಲ್ಲ, ರೈತರಿಗೂ ನೀರಿಲ್ಲ. ರೈತ ಬೆಳೆದ್ರೆ ನಮ್ಗೆ ಊಟ ಮಾಡ್ಬೋದು, ರೈತ ಬೆಳೆದ್ರೆ ಊಟ ಮಾಡೋಕ್ಕಿಲ್ಲ. ಬೇರೆ ಕಡೆ ಒಂದು ತರಕಾರಿ ತರಬೇಕಾದ್ರೆ ಇಲ್ಲ 20 ರೂಪಾಯಿ ಕೊಡ್ತಾ 10 ರೂಪಾಯಿಗೂ ನಮ್ಮ ರೈತರು ಬೆಳೆ ತಗೊಳ್ಳಲ್ಲ. ಅದೇ ಬೇರೆ ಕಡೆ ತರಕಾರಿ ತಗೋ 100 ರೂಪಾಯಿ ಕೊಡ್ತೀವಿ, ಯಾಕಂದರೆ ಬೆಳೆದಿಲ್ಲ ಅಂತಾರೆ. 100 ರೂಪಾಯಿ ಕೊಟ್ಟು ತಗೋತಾರೆ. ನಾವು ಬೆಳೆಗೆ ಕಾಸಿಲ್ಲ. ಹಂಗಾಗಿದೆ, ತುಂಬ ಕಷ್ಟ ಇದೆ ಒಟ್ಟಿನಲ್ಲಿ ಈ ಸತಿ. ನೋಡಿ, ಯತ್ನೆ ಮಾಡಬೇಕಾಗಿದೆ ನೀವೇ. ನಾವಂತೂ ಹೇಳಿದ್ದೀವಿ, ಇಷ್ಟು ಯತ್ನೆ ಮಾಡಬೇಕಾಗಿರೋದು ನೀವೇ. ಜನಕ್ಕೆ ಅಭಿವೃದ್ಧಿ ಮಾತ್ರ ತುಂಬ ತೊಂದರೆ ಆಗಿದೆ. ಸಂಸದರಾಗಿ ತೇಜಸ್ವಿ ಸೂರ್ಯ ಇದ್ದಾರೆ, ಅವ್ರ ಕೆಲಸ ಸಾರ್ ತೇಜಸ್ವಿ ಸೂರ್ಯ ಕಣ್ಣಿಗೆ ಕಾಣಿಸ್ಕೊಂಡಿಲ್ವಲ್ಲ ಸಾರ್? ಕಣ್ಣಿಗೆ ಕಾಣಿಸ್ಕೊಂಡಿಲ್ವಲ್ಲ ಸೂರ್ಯ? ಮಾಡೋಕ್ಕಾಯ್ತದೆ? ಕೇಳಿ ಇದೆ ಬೇಕಾದ್ರೆ ಸೂರ್ಯ ಬರಲಿ, ಕೇಳ್ತೀನಿ ಸರ್. ನೀವು ಎಲೆಕ್ಷನ್ ನಿಂತಿದ್ದ ಬಂದು ಹೋಗಿದ್ದು, ತಿರುಗಿ ಕಣ್ಣಿಗೆ ಎಲ್ಲಿ ಕಾಣಿಸ್ಕೊಂಡಿದ್ದೀರಾ? ಕಣ್ಣು ನೋಡೇ ಇಲ್ಲ ಸೂರ್ಯ. ಈ ಬಾರಿ ಜನ ಬದಲಾವಣೆ ಮಾಡ್ತಾರೆ, ಬೇರೆಯವ್ರಿಗೆ ಕೊಡ್ತಾರೆ, ಪಕ್ಕ ಅದು. ಇವಾಗ ಯಾರೋ ಒಬ್ಬ ಪುಣ್ಯಾತ್ಮ ಹೆಸರು ಹೇಳ್ಬಾರ್ದು, ರಾಮನಗರ ತಾಲೂಕು ನಿಂತಿದ್ದಾರೆ DK ಸುರೇಶ್ ಅವರು, ಡಾಕ್ಟ್ರು. ಜನ ಅಭಿಪ್ರಾಯ ಬಂದು ಡಾಕ್ಟ್ರು ಬಂದು ಅವ್ರ ಮನೆಗಾಗಿ ದುಡ್ದಿಲ್ಲ, ಜನಕ್ಕಾಗಿ ಕೊಟ್ಟವ್ರೆ. ರಾಮನಗರ ತಾಲೂಕು ಜಿಲ್ಲೆಗೆ ಬಂದು ಅವ್ರು ಬರ್ತಾರೆ, ತನ್ನ ಪ್ರಕಾರ BJPಲಿ ಅವ್ರು ಬರ್ತಾರೆ.
ಅದೊಂದು ಹೇಳ್ಬೋದು ನಾವು. ಇಲ್ಲಿ ದಕ್ಷಿಣ ಸ್ವಲ್ಪ ಬದಲಾಗುತ್ತೆ. ಸಭಾ ಬದಲಾಯ್ತು ಸರ್, ಇದೊಂದು ಮಾತ್ರ. ಥ್ಯಾಂಕ್ ಯು ಸರ್. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.